ಆದೇಶ ಕೂಡ ಮಾಡ್ತಿದ್ದಾರೆ. ಸೊ ಮತ್ತೊಂದು ಮರು ಸಮೀಕ್ಷೆ ಮಾಡ್ತಾರೆ. ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಿದಾಗ ಇಡೀ ದೇಶದ ಅದು ಬೇರೆ ಯಾವುದು ನಮ್ಮದು ಎಜುಕೇಶನ್ ಮತ್ತು ಸೋಶಿಯೋ ಎಕನಾಮಿಕ್ ಅಂತ ಇದೆಯಾ. ಇದರಲ್ಲಿ ನಮ್ಮಲ್ಲಿ ಜಾತಿ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು. 52 ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ. ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನ ಸರ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದೊಂದು ಕಾಲಮ್ ಇದೆ. ಎಲ್ಲರೂ ಜಾತಿ ಜನಗಣತಿ ಎಲ್ಲರದು. ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ. ಈ ಮಾನದಂಡ ಬೇರೆ ಮಾಡೋಲ್ಲ. ಅವರ ಆರ್ಥಿಕ ಸ್ಥಿತಿಗತಿ, ಎಜುಕೇಶನ್, ನೌಕರಿ, ಆದಾಯ, ಭೂಮಿ ಎಷ್ಟು ಇದನ್ನು ಮಾಡಲ್ಲ ಅವರು. ಪ್ಯೂರ್ಲಿ ಕಾಸ್ಟ್ ಅದು. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ನಮಗೂ ರಾಜ್ಯದಲ್ಲಿ ಕೂಡ ಒಂದು ಅಂಕಿಅಂಶ ನಮ್ಮ ಕಡೆ ಇಲ್ಲ. ಯಾವುದೇ ಸೋಷಿಯಲ್ ಆಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ ಅವರು ಈ ಥರ ವೀಕ್ ಇದ್ದಾರೆ, ಈ ಸೆಕ್ಷನ್ ಅವರು ಹಿಂಗಿದ್ದಾರೆ, ಇವ್ರಿಗಿದ ಅವಶ್ಯಕತೆ ಇತ್ತು ಯಾವಾಗ ಗೊತ್ತಾಗೋದಂದ್ರೆ ಈ ಮಾಹಿತಿ ಬಂದ ಮೇಲೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಮ್ದು ಸಪ್ರೇಟ್ ನಾವು ಮಾಡ್ತೀವಿ. ಇದಕ್ಕೆ 2-3 ರೀಸನ್ ಇದೆ. ಒಂದನೇದ್ದು ಎಲ್ಲ ಸಮುದಾಯದವರು ನಾವು ಒಬ್ರು ಕೂಡ ಹೇಳೋದಿಲ್ಲ. ಹೆಚ್ಚು ಕಮ್ಮಿ ಒಂದು 70% ಮಂದಿ ನಮ್ಮನ್ನ ಕಡಿಮೆ ತೋರಿಸಿದಾರೆ ಆರೋಪ ಎಲ್ಲರದು, ಇನ್ಕ್ಲೂಡಿಂಗ್ SC, ST, OBC, ಬರೀ ಪ್ರಬಲ ಜಾತಿಯವರಷ್ಟೇ ದೂರಿಲ್ಲಾರೆ. ನಮ್ಮವ್ರ ಹತ್ರ ಇನ್ಕೊಂಡಿರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯಿತು. ಎರಡನೇದು 10 ವರ್ಷ ನಂತರ ಅದು ವ್ಯಾಲಿಡಿಟಿ ಇಲ್ಲ. ಅದಕ್ಕೆ ಆಫ್ಟರ್ 10 years ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟಾಗ ಸ್ಟ್ಯಾಂಡ್ ಆಗಲಿಕ್ಕೆಲ್ಲ ಒಂದು. ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ, ಮುಖ್ಯ ಅಂದ್ರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ನಾವು ಅದನ್ನ 10 ವರ್ಷ ವ್ಯಾಲಿಡಿಟಿ ಇಲ್ಲ ಅಂದ್ರೆ ವರದಿಯನ್ನ ಬಹಿರಂಗಪಡಿಸೋದು ಯಾಕೆ ಬಂತು? ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ? ಸರ್ಕಾರ ಎಲ್ಲೋ ಒಂದ್ ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನೋದು. ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಸ್ವರೂಪ ಆಗುದು. ಅವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಶ್ಯೂ ಮಾಡಿದ್ದೀವಿ. 3-4 ಇದರಲ್ಲಿ ಬಂತು, ಯಾವುದೋ ಅಂತಿಮ ತೀರ್ಮಾನ ಮಾಡ್ಲಿಕ್ಕೆ ಆಗಿಲ್ಲ. ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ AG ಅವ್ರು ಬಂದಿದ್ರು, ಗೌರ್ಮೆಂಟ್ ಕಾನೂನು ತಜ್ಞರು ಬಂದಿದ್ರು. ಸೊ ಅವ್ರು ಬಂದಾಗ ಇದು ನಾವು ಈ ತರ ಮಾಡ್ತಾ ಇದೀವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ಅಂತಿಮ ತೀರ್ಮಾನ ಮಾಡ್ಲಿಕ್ಕೆ ಹೊರಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು. ಪ್ಲಸ್ ಬೇರೆ ಬೇರೆ ಸಮುದಾಯಗಳು ಇರೋದ್ರಿಂದ ಅದನ್ನ